ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹುಡುಕಿ ಹುಡುಕಿ ಕೊಲ್ತಾ ಇದೆ ಸೇನೆ. ಎಲ್ಲೆಲ್ಲಿ ಇದ್ದಾರೆ ರಕ್ಕಸರು, ಅವರನ್ನ ಸುತ್ತುವರಿತಾ ಇದೆ, ಹುಡುಕ್ತಾ ಇದೆ, ಬಡಿತಾ ಇದೆ. ನೋಡಿ, 2 ದಿವಸ 2 ಎನ್ಕೌಂಟರ್ಗಳು, ಇಲ್ಲಿ ತನಕ 6 ಜನ ಫಿನಿಶ್ ಆಗಿದ್ದಾರೆ. 6 ಜನ ಅಂದರೆ ಸೇನೆಯ ಕಾರ್ಯಾಚರಣೆ ಯಾವ ಪರಿ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಿನ್ನೆ 3 ಜನರ ರುಂಡ ಚೆಂಡಾಡ್ತು, ಇವತ್ತು ಬೆಳಗ್ಗೆನೆ ಒಬ್ಬರು, ಅದಾದ್ಮೇಲೆ ಮತ್ತೊಬ್ಬ, ಇನ್ನೊಬ್ಬ, 3 ಜನ. ಮೊನ್ನೆ 3 ಜನ, ಇವತ್ತು ಬೆಳಗ್ಗಿನಿಂದ 3 ಜನ. ತ್ರಾಲ್ನ ನಾದೀರ್ ಪ್ರದೇಶದಲ್ಲಿ, ತ್ರಾಲ್ ಪ್ರದೇಶ ಏನಿದೆ ಅಲ್ಲಿ ನಾದೀರ್ ಅನ್ನುವಂಥ ಒಂದು ಪ್ರದೇಶ ಬರುತ್ತೆ, ಅಲ್ಲಿ ಇವರು ಅಡಗಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿತ್ತು. ಇದು ಗೊತ್ತಾದ ತಕ್ಷಣವೇ ಸೇನೆಯವರು ಸುತ್ತುವರೆದು ರಣಬೇಟೆ ಆಡ್ತಾ ಇದ್ದಾರೆ. ಮುಲ್ಲಾಜಿಲ್ಲ, ಯಾರ್ಯಾರು ಸಿಗ್ತಾರೋ ಅಲ್ಲಲ್ಲೇ ಕತೆ ಫಿನಿಶ್. ಹಿಡ್ಕೊಂಬಂದೆ, ಅವ್ರನ್ನ ವಿಚಾರಣೆಗೆ ಒಳಪಡಿಸ್ದೆ, ಅವರಿಗೆ ಈ ಬಿರಿಯಾನಿ ತಿನ್ನಿಸ್ದೆ, ಅವ್ರಿಗೆ ಜೈಲಲ್ಲಿ ಆರಾಮಾಗಿರೋಕ್ಕೆ ಅವಕಾಶ ಮಾಡಿಕೊಟ್ಟೆ. ಏನೂ ಇಲ್ಲ, ಸಿಕ್ಕ ತಕ್ಷಣ ಅಲ್ಲೇ ಬಡ್ದಾಕ್ಬಿಡೋದಪ್ಪ. ಯಾರು ಇವ್ರು ಯಾರಿದ್ದಾರೆ ಹಿಂದೆ ಮುಂದೆ? ಇವ್ರೇನಾದರೂ ಸತ್ತರೆ ಆ ಶವಗಳೂ ಕೂಡ ವಾಪಸ್ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಸ್ಥಿತಿ. ಏನು ಕರ್ಮ ನೋಡಿ ಇವ್ರದ್ದು. ಬಂದಿರೋರು ಯಾರು? ಈಗ ಕಾಶ್ಮೀರದ ತನಕ ಬಂದಿರುವಂಥವರು ಮಾಜಿ ಸೈನಿಕರು. ಇವ್ರದ್ದು ಸೈನಿಕರು ಯಾರು, ಭಯೋತ್ಪಾದಕರು ಯಾರು, ಕಳ್ಳರು ಯಾರೋ, ಸುಳ್ಳ್ರು ಯಾರೋ, ಮನೆ ಹಾಳ್ರು ಯಾರೋ ಒಂದು ಗೊತ್ತಾಗಲ್ಲ. ತ್ರಾಲ್ ಪ್ರದೇಶದಲ್ಲಿ ಇನ್ನೂ 2 ರಿಂದ 3 ಜನ ಉಗ್ರರಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿನೇ ಯೋಧರು ಮತ್ತು ಪೊಲೀಸರು ಅವ್ರನ್ನ ಸುತ್ತುವರೆದಿದ್ದಾರೆ. ಯಾವುದೇ ಕ್ಷಣದಲ್ಲಿ ಗುಂಡಿನ ಚಕಮಕಿ ಆಗಬಹುದು. ಇನ್ನಷ್ಟು ಹೆಣಗಳೂ ಕೂಡ ಬಿದ್ದರೆ ಆಶ್ಚರ್ಯ ಇಲ್ಲ, ಬಿದ್ದೇ ಬೀಳ್ತವೆ, ಡೌಟೇ ಇಲ್ಲ. ಯಾಕಂದರೆ ಈಗಾಗಲೇ ಸೇನೆ ಹಲ್ಲು ಕಡಿತಾ ಇದೆ. ಸಿಕ್ಕವ್ರನ್ನ ಅಲ್ಲಲ್ಲೇ ಉಡಾಯಿಸಬೇಕು. ಬರೀ ಸಿಕ್ಕವ್ರು ಮಾತ್ರ ಅಲ್ಲ, ಇವ್ರಿಗೆ ಯಾರು ಆಶ್ರಯ ಕೊಟ್ಟಿದ್ರಲ್ಲ ಅವರು ಮನೆ ಮಠಗಳನ್ನು ಕೂಡ ಧ್ವಂಸ ಮಾಡಬೇಕು, ಚಳಿ ಮಳೆಯಲ್ಲಿ ಸಾಯಬೇಕು. ಈಗಾಗಲೇ 10-15 ಮನೆಗಳು ನೆಲಸಮ ಆಗಿವೆ. ಉಗ್ರರಿಗೆ ಯಾರು ಆಶ್ರಯ ಕೊಡ್ತೀರಿ ಅವ್ರಿಗೆ ಇದೇ ಗತಿ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಮೊನ್ನೆ 3 ಜನ, ಇವತ್ತು ಬೆಳಗ್ಗೆ ನಾವು 1 ಹೋಯಿತು ಅನ್ನುವಂಥ ಮಾತನ್ನು ಕೇಳಿದ್ವಿ, ಆಮೇಲೆ 2 ಆಯಿತು, ಈಗ 3. ನೋಡಿ, 2 ದಿನದಲ್ಲಿ 2 ಎನ್ಕೌಂಟರ್, ಒಟ್ಟು 6 ಜನ ರಾಕ್ಷಸರು ಫಿನಿಶ್ ಆಗಿದ್ದಾರೆ. ಎಷ್ಟರ ಮಟ್ಟಿಗೆ ಸೇನೆ ಅವ್ರ ವಿರುದ್ಧ ನಿಂತಿದೆ ಅನ್ನುವಂಥದ್ದು ಎಲ್ಲೆಲ್ಲಿ ಗೊತ್ತಾಗುತ್ತೋ ಅಲ್ಲೆಲ್ಲ ಪೊಲೀಸರು ಮತ್ತು ಸೇನೆ ಸುತ್ತುವರಿಯುತ್ತೆ, ಅವ್ರನ್ನ ಹೆಣ ಎತ್ತ ತನಕ ಬಿಡಲ್ಲ. ಸೊ ಇದು ಸಂಕಲ್ಪ. ಹೇಗೆ ನಡೀತಾ ಇದೆ ಈ ಕಾರ್ಯಾಚರಣೆ, ಜೊತೆಗೆ ಇನ್ನು ಎಷ್ಟು ಜನ ಅಲ್ಲಿ ಅಡಗಿರ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹರೀಶ್? ಹೌದು ರಂಗನಾಥ್, ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ಆಲ್ಔಟ್ ಕಾರ್ಯಾಚರಣೆ ಮುಂದುವರಿದಿರುವಂತಹದ್ದು. ಕಳೆದ 48 ಗಂಟೆಗಳಲ್ಲಿ 6 ಉಗ್ರರನ್ನು ಹತ್ಯೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು SIA ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನಿರಂತರವಾದಂತಹ ಶೋಧ ಕಾರ್ಯಾಚರಣೆಯನ್ನು ನಡೆಸಿ 48 ಗಂಟೆಗಳಲ್ಲಿ 6 ಉಗ್ರರನ್ನು ಹತ್ಯೆ ಮಾಡಿರುವಂತಹದ್ದು. ಇನ್ನೊಂದಷ್ಟು ಉಗ್ರರು ಕೂಡ ಇದೇ ದಕ್ಷಿಣ ಕಾಶ್ಮೀರದ ಅನೇಕ ಜಿಲ್ಲೆಗಳಲ್ಲಿ, ಮುಖ್ಯವಾಗಿ ಅವಂತಿಪುರ, ಅನಂತ್ನಾಗ್, ಪುಲ್ವಾಮಾ ಮತ್ತು ಶೋಪಿಯಾನ್ ಈ ಪ್ರದೇಶಗಳ ಕಾಡುಗಳಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ಸೇನೆ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂತಹದ್ದು. ಕಳೆದ 48 ಗಂಟೆಗಳಲ್ಲಿ 6 ಮಂದಿ ಉಗ್ರರನ್ನು ಹತ್ಯೆ ಮಾಡಲಾಗಿದೆ. ಜೊತೆಗೆ ಅವರ ಬಳಿ ಸಾಕಷ್ಟು ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದಿರುವಂತಹದ್ದು. AK-47 ಗನ್, ಗ್ರೆನೇಡ್ಗಳು ಮತ್ತು ಬುಲೆಟ್ ಪ್ರೂಫ್ ಜಾಕೆಟ್ಗಳು, ಹಣ ಮತ್ತು ಅವರು ದಿನನಿತ್ಯ ಸಾಗಿಸಲಿಕ್ಕೆ, ಅವರ ಜೀವನ ನಡೆಸಲಿಕ್ಕೆ ಬೇಕಂತ ಅಗತ್ಯ ವಸ್ತುಗಳನ್ನು ಅವ್ರು ಏನು ಕೊಂಡ್ಕೊಂಡಿದ್ರು ಅವೆಲ್ಲವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಅವರು ಯಾವ ಮನೆಯಲ್ಲಿ ಇದ್ರು ಮತ್ತು ಅವ್ರಿಗೆ ಯಾರು ಸಹಾಯ ಮಾಡಿದ್ರು ಅವೆಲ್ಲವನ್ನು ಕೂಡ ಈಗ ಪೊಲೀಸರು, ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಸೇನೆ ತನಿಖೆಯನ್ನು ಮಾಡ್ತಿರುವಂತಹದ್ದು. ಯಾರು ಲೋಕಲ್ ಯಾರು ಸಹಾಯ ಮಾಡಿದ್ದಾರೆ ಅವರನ್ನು ಕೂಡ ತೀವ್ರತರನಾದಂಥ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಬಹುಮುಖ್ಯವಾಗಿ ಅವಂತಿಪುರ ಆಗಿರ್ಬೋದು, ಪುಲ್ವಾಮಾ, ಈ ಅನಂತ್ನಾಗ್ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಉಗ್ರರು ಈಗ ಸಕ್ರಿಯ ಆಗಿರುವಂತಹದ್ದು. ಹೀಗಾಗಿ ಈ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚು ಶೋಧ ನಡೀತಾ ಇದೆ. ಬಹುಮುಖ್ಯವಾಗಿ ಪಹಲ್ಗಾಮ್ ಅಟ್ಯಾಕು ಈ ಉಗ್ರರಿಗೂ ಸಂಬಂಧ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನು ಮಾಡ್ತಿರುವಂಥ
ಮಾಡ್ತಿರುವಂಥದ್ದು, ತನಿಖೆಯನ್ನು ಮಾಡ್ತಿರುವಂಥದ್ದು. ಬಹುತೇಕ ಒಂದು ಲಿಂಕ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಇವರು ಕಾಡುಗಳೆಲ್ಲ ಊಚಿಕೊಳ್ತಾ ಇದ್ರು, ಮತ್ತೆ ದೂರದ ಒಂದೊಂದು ಮನೆಗಳಲ್ಲಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಹೋಗಿ ಇವರು ಅಲ್ಲಿ ಸಹಾಯವನ್ನು ಪಡೆದು ಆ ಒಂದು ಜಾಗದಲ್ಲಿ ಇವರು ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ರು, ಅಟ್ಯಾಕ್ ಅನ್ನು ಮಾಡುವಂತಹದ್ದು, ಅಲ್ಲಿನ ಸ್ಥಳೀಯರನ್ನ ಮೈಂಡ್ ವಾಶ್ ಮಾಡುವಂಥದ್ದು ಈ ಕೆಲಸವನ್ನ ಮಾಡ್ತಾ ಇದ್ರು. ಇದು ಗುಪ್ತಚರ ಇಲಾಖೆಗೆ ಸರಿಯಾದಂಥ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಕಳೆದ 3 ದಿವಸಗಳಿಂದ ನಿರಂತರವಾದಂಥ ಕಾರ್ಯಾಚರಣೆಯನ್ನು ಜಮ್ಮು ಕಾಶ್ಮೀರ ಪೊಲೀಸರು ಮತ್ತೆ ಸೇನೆ ಮಾಡ್ತಾ ಇತ್ತು. 2 ದಿವಸಗಳ ಹಿಂದೆ 3 ಉಗ್ರರನ್ನ ಹೊಡೆದುಡಿಸಲಾಗಿತ್ತು. ಇವತ್ತು 3 ಉಗ್ರರನ್ನ ಹೊಡೆದುಡಿಸಲಾಗಿದೆ. ಜೊತೆಗೆ ಅವರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಮತ್ತೆ ಅಗತ್ಯ ವಸ್ತುಗಳು ಅವರೇನು ದಿನನಿತ್ಯ ಬಳಸ್ತಾ ಇದ್ರು ಅವುಗಳನ್ನೆಲ್ಲ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಮತ್ತೆ ಇನ್ನೊಂದಷ್ಟು ಉಗ್ರರನ್ನ ಹುಡುಕ್ಲಿಕ್ಕೆ ಇನ್ನಷ್ಟು ಲೀಡ್ ಸಿಕ್ಕಿರುವಂತಹದ್ದು. ಬಹುಮುಖ್ಯವಾಗಿ ಗಡಿಯಿಂದ ಆಚೆಗೂ ಕೂಡ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಭಾರತೀಯ ಸೇನೆ ಯಶಸ್ವಿಯಾಗಿ ಮಾಡಿತ್ತು. ಮತ್ತೆ ಕಾಶ್ಮೀರ ಕಣಿವೆಯಲ್ಲಿ ಅಡಗಿ ಕುಳಿತಿರ್ತಕ್ಕಂತಹ ಉಗ್ರರೇನಿದ್ದಾರೆ ಅವರನ್ನ ಹುಡುಕಿ ಹೊಡೆಯುವಂತ ಕೆಲಸ ಕೂಡ ಭಾರತೀಯ ಸೇನೆ ಮತ್ತೆ ಜಮ್ಮು ಕಾಶ್ಮೀರ ಪೊಲೀಸರು ಮಾಡ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.